ಕಡೆಗೆ ನಿಮಗೆ ಚಂದ್ರಚಕೋರಿ ಆದ್ಮೇಲೆ ಕಂಠಿ ಆದ್ಮೇಲೆ ಕಂಠಿ ಕೂಡ ದೊಡ್ಡ ದೊಡ್ಡ ಹಿಟ್ ಅದು. ಮಹಾರಾಷ್ಟ್ರ, ಕರ್ನಾಟಕ ವಿಷಯ ವಸ್ತು ಇತ್ತದು. ಇದಾದ್ಮೇಲೆ ಕೆಲವು ದುಡುಕು ನಿರ್ಧಾರಗಳಾಯ್ತಾ ಅಥವಾ ಅದನ್ನೊಂದು ಎಕ್ಸ್ಪೀರಿಯನ್ಸ್ ಅಂತ ಕನ್ಸಿಡರ್ ಮಾಡ್ತಾರ? ಕೆಲವು ಮೂವಿ ಬಾಕ್ಸ್ ಆಫೀಸ್ ದೊಡ್ಡ ಮಟ್ಟಕ್ಕೆ ಆಗ್ಲಿಲ್ಲ, ಆಮೇಲೆ ಬಿಡದು ಬಂದ್ರಿ, ಆಮೇಲೆ ಉಗ್ರಂ ಅನ್ನೋ ಒಂದು ಆ ಇಮೇಜು ವೃತ್ತ ಬರದಾಗಿದೆ, ಇನ್ಮೇಲೆ ನಂದೇ ಅಂತಿರಲ್ಲ, ಆ ನಂದೇ ಅನ್ನೋದು ಶುರುವಾಯ್ತು. ಆಮೇಲೆ ನಾನು ಇನ್ನೂ ಚೂಸಿ ಆಗ್ತೀನಿ, ಇನ್ನು ನಾನು ಮೆಚೂರ್ ಆಗ್ತೀನಿ, ಇನ್ನು ನಾನು ಸೆಲೆಕ್ಟಿವ್ ಆಗ್ತೀನಿ, ಆ ಒಂದು ಫೇಸ್ ನ ಪೂರ್ತಿ ನೀವು ಚೇಂಜ್ ಮಾಡ್ಕೊಂಡ್ರೆ ಅಲ್ಲಿಂದ. ಕಂಠಿ ನನಗೆ ಬೆಸ್ಟ್ ಸ್ಟೇಟ್ ಆಕ್ಟರ್ ಅವಾರ್ಡ್ ಬಂತು. ಜೊತೆಗೆ ಚಂದ್ರಚಕೋರಿ 2 ವರ್ಷ ಓಡ್ತು ಇಂಡಸ್ಟ್ರಿಗೆ ಬಂದಾಗ. ಜೊತೆಗೆ ಕಂಠಿ ಬೆಸ್ಟ್ ಸ್ಟೇಟ್ ಆಕ್ಟರ್ ಅವಾರ್ಡ್ ಬಂತು. ತದನಂತರ ಹಲವಾರು ಸಿನಿಮಾಗಳು ನನಗೆ ಗೊತ್ತಿರಲಿಲ್ಲ. ನನಗೆ ಬಹುಶಃ ಅವಾಗ 24-25 ವಯಸ್ಸು ನನಗಷ್ಟೇ ಆ ಸಿನಿಮಾಗಳೆಲ್ಲ ಆಗ್ಬೇಕಾದ್ರೆ. ಕಂಠಿ ನಾನು ಚಂದ್ರಚಕೋರಿ ಶೂಟಿಂಗ್ ಶುರು ಹೋದಾಗ 21 ನನಗೆ ವಯಸ್ಸು, ರಿಲೀಸ್ ಆದಾಗ 23 ಚಂದ್ರಚಕೋರಿ. ಇನ್ನು ಕಂಠಿ ರಿಲೀಸ್ ಆಗ 24 ನನಗೆ. ಇನ್ನು ಮಿಕ್ಕಿದೆಲ್ಲ ಹಿಸ್ಟ್ರಿ ನಿಮ್ಗೆ 25 ಆನ್ವರ್ಡ್ಸ್. ಸರ್ ಏನಾಗುತ್ತೆ, ಜೀವನದಲ್ಲಿ ಬರೀ ಸುಖಕ್ಕೆ ತುಂಬಾ ಬೆಲೆ, ಸಂತೋಷಕ್ಕೆ ಮಾತ್ರ ತುಂಬಾ ಬೆಲೆ ಅನ್ಕೋತೀವಿ ಸರ್. ದುಃಖಕ್ಕೂ ಪಟ್ಟ ನಾವು ನೋಡಿದಂತ ಏಟುಗಳಿಗೂ ತಗೊಂಡಂತ ಏಟುಗಳಿಗೂ ಒಂದು ಕಥೆ ಇರುತ್ತೆ. ಅದು ಒಂದು ಎಕ್ಸ್ಪೀರಿಯನ್ಸ್. ಯಾರು ನಿಷ್ಠೂರ ಮಾಡಕ್ಕಾಗಲ್ಲ. ಅನ್ನದಾತರು, ನಿರ್ಮಾಪಕರು, ಪ್ರೊಡ್ಯೂಸರ್ ಜಾಗ ನಮಗೆ ಊಟ ಕೊಟ್ಟಿರ್ತಾರೆ. ನಿರ್ದೇಶಕರು ಗುರುಸ್ಥಾನದಲ್ಲಿ ನಿಂತ್ಕೊಂಡು ವಿದ್ಯೆ ಹೇಳ್ಕೊಟ್ಟಿರ್ತಾರೆ. ಇನ್ನು ಸಹ ಕಲಾವಿದರು ಒಂದು ಫ್ಯಾಮಿಲಿ ಅನ್ಕೊಂಡು ಒಂದೊಂದು ಪಿಕ್ಚರ್ ಕೆಲಸ ಮಾಡಿರ್ತೀವಿ. ಒಂದು ಪಿಕ್ಚರ್ ಓಡುತ್ತೆ, ಒಂದು ಪಿಕ್ಚರ್ ಹೆಚ್ಚು ಕಮ್ಮಿ ಆಗುತ್ತೆ. ಹಾಗಂತ ನಾವ್ ಯಾರು ದೂಷಿಸೋಕ್ಕಾಗಲ್ಲ. ನಾನು ಯಾರು ದೂಷಿಸಲ್ಲ. ಎಲ್ಲ ನಾನು ಎಲ್ಲಾದ್ರೂ ನನ್ನ ತಲೆ ಮೇಲೆ ಏನಕ್ಕೆ ಹಾಕೋತೀನಿ ಅಂದ್ರೆ, ನಾನು ಒಬ್ಬ ಹೀರೋನ ತಾನೆ ಆ ಪ್ರಾಜೆಕ್ಟ್ಗೆ. ಐ ವಾಸ್ ಅ ಪಾರ್ಟ್ ಆಫ್ ದಟ್ ಪ್ರಾಜೆಕ್ಟ್. ಸೊ ಇಟ್ಸ್ ಓಕೆ, ಮಿಸ್ಟೇಕ್ಸ್ ಹ್ಯಾವ್ ಹ್ಯಾಪನ್. ಇನ್ ಮುಂದಕ್ಕೆ ತಪ್ಪಾಗ್ದಿರೋ ಹಾಗೆ ಮುಂದಕ್ಕೆ ಹೋಗ್ಬೇಕು ಅನ್ನೋ ಯೋಜನೆಯಲ್ಲಿ ಲೈಫ್ ನ ನೋಡ್ತೀನಿ. ಬೇಸಿಕಲಿ ಯಾವುದು ಈಸಿ ಅಲ್ಲ ಸರ್, ಯಾವುದು ಈಸಿ ಅಲ್ಲ. ಕೆಲವು ವಿಷಯಗಳಾಯ್ತು, ಅದನ್ನ ಬೇಕು ಅಂತ ಯಾರು ಮಾಡಿಲ್ಲ. ಸಿಚುವೇಶನ್ ಇವತ್ತು ತಪ್ಪುಗಳು ಯಾರ್ಯಾರು ಮಾಡಿದಾರೋ ಅವ್ರವ್ರು ತಿಳ್ಕೊಂಡು ಅದನ್ನ ತಿದ್ಕೊಂಡ್ರೆ ಒಳ್ಳೇದು. ನಾನ್ ತಿದ್ಕೊಂಡೆ ಸರ್. ನಾನ್ ತಿದ್ಕೊಂಡಿದ್ದಕ್ಕೆ ಉಗ್ರಂ ಸಿಕ್ತು ಸರ್. ಉಗ್ರಮು ಸುಮ್ನೆ ಆಗ್ಲಿಲ್ವಲ್ಲ ಸರ್. ಏನೋ ಇವಾಗ ಒಬ್ಬ ಮುರಳಿ, ಇವಾಗ ಚಂದ್ರಚಕೋರಿ, ಕಂಠಿ ಇದೆಲ್ಲ ಮಾಡ್ಕೊಂಡ್ ಬಂದಿದ್ದಾನೆ. ಲೆಟ್ ಅಸ್ ಟ್ರೈ ವಿತ್ ಹಿಮ್ ಅನ್ನೋ ತರನೇ ಉಗ್ರಮ ಸ್ಟಾರ್ಟ್ ಆಗಿದ್ದು. ನಮಗದೆಲ್ಲ ಹೊಸದು. ಈಗ ಪ್ರಶಾಂತ್ ಅವ್ರಿಗೆ ಹೊಸದು, ಅಂಡ್ ಸಿನಿಮಾ ಇಂಡಸ್ಟ್ರಿನೇ ಹೊಸದು ಅವ್ರಿಗೆ. ಈಗ ನನಗೆ ಏನಿಲ್ಲ ಅಂದ್ರೂ, ನಾನು ಏನೇ ಬ್ಯಾಡ್ ಫಿಲ್ಮ್ಸ್ ಮಾಡ್ಕೊಂಡ್ ಬಂದ್ರು ಮುರಳಿ ಅನ್ನೋ ಒಂದು ರೆಕಗ್ನಿಷನ್ ಇತ್ತು ನನಗೆ. ಮುರಳಿ ಯಾರು ಅನ್ನೋದು ಗೊತ್ತಿತ್ತು. ಮುರಳಿನ ಇಟ್ಕೊಂಡು ಏನ್ ಮಾಡ್ಬೇಕು ಅನ್ನೋ ವಿಷಯ ಪ್ರಶಾಂತ್ ಅವ್ರಿಗೆ ಗೊತ್ತಿತ್ತು. ಮುರಳಿ ಇಟ್ಕೊಂಡು ಪ್ರಶಾಂತ್ ಇಟ್ಕೊಂಡು ಉಗ್ರಂ ಹೇಗ್ ಮಾಡ್ಬೇಕು ಅನ್ನೋದು ಆ ಟೀಮ್ ಗೊತ್ತಿತ್ತು. ಹಾಗೆ ಉಗ್ರಂ ಆಗಿತ್ತು. ಅದ ನಂತರ ಏನಾಯ್ತು, ಕತೆಗೆ ಬಹಳ ಪ್ರಾಮುಖ್ಯತೆ ಕೊಟ್ವಿ. ಕತೆ ವಿಚಾರದಲ್ಲಿ, ಕ್ಯಾರೆಕ್ಟರೈಸೇಷನ್ ವಿಚಾರದಲ್ಲಿ ಒಳ್ಳೊಳ್ಳೆ ಟೀಮ್. ಯಾರು ಒಬ್ರೇ ಒಂದು ಫಿಲ್ಮ್ ನ ಹಿಟ್ ಮಾಡಕ್ ಆಗಲ್ಲ ಸರ್, ಅಸಾಧ್ಯ ಅದು. ಒಬ್ಬ ಡೈರೆಕ್ಟರ್ ಆಗ್ಲಿ, ಒಬ್ಬ ಪ್ರೊಡ್ಯೂಸರ್ ಆಗ್ಲಿ, ಒಬ್ಬ ಹೀರೋ ಆಗ್ಲಿ, ಒಂದು ಹೀರೋಯಿನ್ ಆಗ್ಲಿ, ಸಾಧ್ಯನೇ ಇಲ್ಲ ಸರ್. ಎಲ್ರೂ ಬೇಕು ಒಂದು ಫಿಲ್ಮ್ ಎಲ್ರೂ ಬೇಕು. ನಿಮಗೆ ಆಕ್ಟರ್ಸು ಬೇಕು, ಡೈರೆಕ್ಟರು ಸರಿಗಿರ್ಬೇಕು, ಪ್ರೊಡ್ಯೂಸರು ಸರಿಗಿರ್ಬೇಕು, ಕೆಲಸ ಮಾಡ್ತಾರಲ್ಲ ಜೊತೆಗೆ ನಮ್ ಜೊತೆ. ನಾನು ಕೆಲ್ಸಗಾರ ಸರ್ ಒಂದು ಪಿಕ್ಚರ್ಗೆ. ನಮ್ ಜೊತೆ ಹಲವಾರು ಜನ ಬೇರೆಯವ್ರು ಕೆಲಸ ಮಾಡೋರು, ಅವರು ಅಚ್ಚುಕಟ್ಟಾಗಿ ಕೆಲಸ ಮಾಡ್ಬೇಕು. ಐ ಥಿಂಕ್ ದಟ್ ಇಸ್ ವೇರ್ ದ ರಿಸಲ್ಟ್ ವಿಲ್ ಕಮ್. ಆ ಒಂದು ಯೋಜನೆ ಇಟ್ಕೊಂಡು ಕೆಲಸ ಮಾಡಿದಾಗ ಎಲ್ಲೋ ಒಂದ್ ಕಡೆ ಒಂದ್ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತೀನಿ. ನಾವಂಗ್ ಮಾಡ್ಬಿಟ್ಟ ತಕ್ಷಣ ನಮಗೆಲ್ಲ ಸಿಕ್ಬಿಡ್ತಿದೆ ಅಂತ ನಾನು ಹೇಳಲ್ಲ. ಎವ್ರಿಬಡಿ ಹ್ಯಾಸ್ ದೇರ್ ಓನ್ ವೇ ಆಫ್ ಡೂಯಿಂಗ್ ಇಟ್. ಅವ್ರದೇ ಆದಂತ ಒಂದು ರೀತಿ ಇರುತ್ತೆ, ಅವ್ರದೇ ಒಂದು ವಿಭಿನ್ನತೆ ಇರುತ್ತೆ. ಸೊ ಅವ್ರವ್ರ ಸಕ್ಸಸ್ ಅವ್ರವ್ರಿಗೆ. ಉಗ್ರಂ ಬಹುಶಃ 2025 ಇಸ್ವಿಯಲ್ಲಿ ನಾವು ಕುತ್ಕೊಂಡು ಉಗ್ರಂ ಬಗ್ಗೆ ಮಾತಾಡ್ತಾ ಇದ್ವಿ. ಪ್ರಶಾಂತ್ ನೀಲ್ ಸರ್ ದೊಡ್ಡ ಹೆಸರಿದೆ. ಬರೀ ನಾನು ಇಂಡಿಯಾ ಲೆವೆಲ್ ಅಂತ ಮಾತಾಡಲ್ಲ, ವರ್ಲ್ಡ್ ವೈಡ್ ಅವ್ರಿಗೆ ದೊಡ್ಡ ರೆಕಗ್ನಿಷನ್ ಇದೆ. ಅವತ್ತಿನ ಕಾಲಕ್ಕೆ ಇನ್ನೊಂದು ಸ್ವಲ್ಪ ಬಜೆಟ್ ಸಿಕ್ಕಿದ್ರೆ ಪ್ಯಾನ್ ಇಂಡಿಯಾ ಅಥವಾ ಕನ್ನಡ ಚಿತ್ರರಂಗ, ನಾನೀಗ ಕನ್ನಡ ಚಿತ್ರರಂಗ ನೋಡಿಲ್ಲ, ನಮ್ಮ ಕಡೆ ಯಾರು ತಿರುಗಿ ನೋಡಿಲ್ಲ ನಾನು ಹೇಳ್ತಿಲ್ಲ, ಅವತ್ತಿನ ದೊಡ್ಡ ಭೂಮಿ ಸಿಕ್ತಿತ್ತ ಅದಕ್ಕೆ ಇನ್ನೊಂದು ಸ್ವಲ್ಪ ಬಜೆಟ್ ಅಲ್ಲ. ಬಡ್ಜೆಟ್ ಅಷ್ಟೇ ಅಲ್ಲ, ನಮಗೆ ಕೊನೆಯಲ್ಲಿ ಪ್ರಶಾಂತ್ ಅವ್ರಿಗೆ ಸ್ವಲ್ಪ ಮೇಜರ್ ಆಕ್ಸಿಡೆಂಟ್ ಆಗೋಯ್ತು. ಇನ್ಫ್ಯಾಕ್ಟ್ ಇಂಟೆನ್ಷನ್ಸ್ ಇತ್ತು ಆ ತರನು ಮಾಡ್ಬೇಕು ಅಂತ. ತದನಂತರ ನಮ್ ಕೈಲಿ ಪ್ರೊಸೀಡ್ ಮಾಡಕ್ ಆಗ್ಲಿಲ್ಲ. ಲಾಟ್ ಆಫ್ ಇಶ್ಯೂಸ್. ಆಮೇಲೆ ರಿಲೀಸ್ ಮಾಡ್ಕೋಬೇಕಾಗಿತ್ತು ಸಿನಿಮಾನ. ತುಂಬಾ ವಿಷಯಗಳಿದ್ದರಿಂದ ಆ ಪಿಕ್ಚರ್ಗೆ ಇನ್ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗಿಲ್ಲ ಆ ಟೈಮಲ್ಲಿ ನಮ್ಗೆ. ಅದು ಬಿಟ್ರೆ ನಾನು ಉಗ್ರಂ ಟೈಮಲ್ಲೇ ಹೇಳಿದ್ದೆ, ನಮ್ಮ ಇಂಡಸ್ಟ್ರಿನೂ ಒಂದಿನ 1000 ಕೋಟಿ ಲೈನ್ ಬಾರ್ ಟಚ್ ಮಾಡ್ತೀವಿ, ಇದು ಬರೀ ಬಿಗಿನಿಂಗ್ ಅಷ್ಟೇ, ನೀವು ನೋಡಿ ಅಂತ ಹೇಳಿದ್ದೆ. ಅದು ಹಾಗೆ ಆಯ್ತಲ್ಲ. ನಮ್ ಪ್ರಶಾಂತ್ ಅವರು, ಪ್ರಶಾಂತ್ ಅವರು, ಯಶ್ ಅವರು, ವಿಜಯ್ ಸರ್, ಬಾಳೆ ಎಲ್ಲ ಸೇರ್ಕೊಂಡು ಮಾಡೇ ಬಿಟ್ರಲ್ಲ ಆ ಪಿಕ್ಚರ್ನ.
ಸೊ ಹಾಗಾಗಿ there is always something called as there is a new success is waiting for you. There is something new. For each and everybody. Everybody. ಸರ್ ಎಲ್ಲರೂ ದೇವ್ರ ಮಕ್ಕಳೇ ಸರ್. Well said. ನೀವೆಲ್ಲಿಂದ ಹುಟ್ಬಿಡ್ತೀರಾ, ನಾನೆಲ್ಲಿಂದ ಹುಟ್ಬಿಡ್ತೀರಾ, ನೀವು ನಿಮ್ ತಾಯಿ ಮಗನೇ, ನಾನು ನನ್ನ ತಾಯಿ ಮಗನೇ. ಜನ್ಮ ಅನ್ನೋದು ಕೊಟ್ರು ದೇವ್ರ ತಾನೆ. ಎಲ್ರಿಗೂ ಒಂದಿರುತ್ತೆ ಸರ್, ಅದನ್ನ ಕಂಡಿಡ್ಕೋಬೇಕು. ಕೆಲವರು ತಡವಾಗ್ಬೋದು, ಕೆಲವರು ಬೇಗ ಸಿಕ್ಬಿಡ್ಬೋದು, ಕೆಲವ್ರಿಗೆ ಆಟ ಆಡಿಸ್ಬೋದು, ತುಂಬಾ ಕಷ್ಟ ಕೊಟ್ಟು ಒಂದೇ ಸಲ ಕೊಡ್ಬೋದು. ಮಗನ್ನು ಫಸ್ಟ್ ಶ್ರದ್ಧೆಯಿಂದ ಕೆಲಸ ಮಾಡ್ಬೇಕು ಸರ್, ಪ್ರೀತಿಯಿಂದ ಕೆಲಸ ಮಾಡ್ಬೇಕು. ಪ್ರೀತಿಯಿಂದ ವಾತಾವರಣ ಉಳಿಸ್ಕೊಂಡಾಗ ಪಾಸಿಟಿವ್ ಅವರ ನಿಮಗೆ ಜಾಸ್ತಿ ಆದಾಗ ಎಲ್ಲ ಒಳ್ಳೇದಾಗುತ್ತೆ ಅನ್ನೋ ವಿಷಯ ನಂಬೋದು ಸರ್.